ಹಿಂದಿನ ಸ್ವಾರ್ಥ ಸಮಾಜದಲ್ಲಿ ಸಮಾಜಕ್ಕೆ ಏನಾದರೂ ಸೇವೆ ಮಾಡಬೇಕು ಅನ್ನೋ ಮನಸ್ಸಿನವರು ತೀರಾ ವಿರಳ. ಅಂತಹ ವಿರಳರ ಸಾಲಿಗೆ ಕಬೀರ್ ಟ್ರಸ್ಟ್ನ ಚೇರ್ಮನ್ ಟಿ ಪ್ರಭಾಕರ್ ಸೇರ್ತಾರೆ. ಕಳೆದ 39 ವರ್ಷಗಳಿಂದ ಕಬೀರ್ ಟ್ರಸ್ಟ್ ಮೂಲದ ಬಡ ಮಕ್ಕಳಿಗೆ, ಅದರಲ್ಲೂ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಉಚಿತವಾಗಿ ಟ್ಯೂಷನ್ ಮೂಲಕ ಉತ್ತಮ ಅಂಕ ಪಡೆಯುವಂತೆ ಮಾಡ್ತಾ ಬಂದಿದ್ದಾರೆ. ಇಂದು ಬೆಂಗಳೂರಿನ ಆರ್ಟಿ ನಗರದಲ್ಲಿ ಕಬೀರ್ ಟ್ರಸ್ಟ್ನ 2025ನೇ ಸಾಲಿನ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ, ಸಂಸದ ಪಿಸಿ ಮೋಹನ್, ಉದ್ಯಮಿ ಡಿಎಕ್ಸ್ ಮ್ಯಾಕ್ಸ್ನ ದಯಾನಂದ್ ಭಾಗಿಯಾಗಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಶುಭ ಕೋರಿದರು. ಭಾಳ ಸಂತೋಷ ಆಗ್ತಾಯಿದೆ. 39 ವರ್ಷಗಳಿಂದ 100 ದಿನಗಳ ಜ್ಞಾನ ಯಜ್ಞ ಅಂತ ಪ್ರತಿ ದಿವಸ 100 ಡೇಸ್. ಇಲ್ಲಿ ದಿ ಬೆಸ್ಟ್ ಟೀಚರ್ಸ್ ಆರ್ ಫ್ರಮ್ ದಿ ಸೌತ್ ಆಫ್ ಬ್ಯಾಂಗ್ಳೂರ್. ಬಡ ಮಕ್ಕಳು BBMP ಸ್ಕೂಲ್ನವರು, ಗೌರ್ಮೆಂಟ್ ಸ್ಕೂಲ್ನವರು, ಪ್ರೈವೇಟ್ ಸ್ಕೂಲ್ನಲ್ಲೂ ಇರ್ತಕ್ಕಂಥ ಮಕ್ಕಳೆಲ್ಲ ಬರ್ತಾರೆ. ಅವರೆಲ್ಲ ತಂದೆ ತಾಯಿಗಳು ಬಹಳ ಬಡವರು. ಅಲ್ಲಿ ಹೋಗಿ ಅವ್ರಿಗೆ ಸೆಲೆಕ್ಟ್ ಬನ್ನಿ ಅಂತ ಕರ್ಕೊಂಬಂದು ಪಾಠ ಮಾಡಿಸ್ತೀವಿ. ಬೆಳಗ್ಗೆ 6:15 ಗಂಟೆ ಶುರು ಆಗುತ್ತೆ, 7:15 7:45 ಅದು ಎಂಡ್ ಆಗುತ್ತೆ. ಪ್ರತಿ ದಿವಸ ಒಂದು ಸಬ್ಜೆಕ್ಟ್ ಫಾರ್ 100 ಡೇಸ್. ನಾನು ಹುಟ್ಟಿದ ಊರಿಗೆ ಏನಾದರೂ ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಂದು ಸೇವೆ ಕೊಡಲೇಬೇಕು. ಹುಟ್ಟಿದ ಮೇಲೆ ಎಲ್ಲರೂ ಬಿಡ್ತಾರೆ, ಸಾಯ್ತಾರೆ. ಸೊ ವಾಟ್ ಈಸ್ ದಟ್ ಯು ಹ್ಯಾವ್ ಗಿವನ್ ಬ್ಯಾಕ್ ಟು ಸೊಸೈಟಿ? ಸೊ ಅದು